ಆ್ಯಂಡ್ ವ್ಯಾಕ್ಸಿನೇಷನ್ಸ್ ಬಗ್ಗೆ ಮಾತಾಡ್ತಾ ಇವತ್ತಿನ ದಿನ 2 ಕ್ಯಾಟಗರಿ ಆಫ್ ಪೇರೆಂಟ್ಸ್ನ ನಾವು ನೋಡ್ತೀವಿ. ಮಕ್ಕಳ ವ್ಯಾಕ್ಸಿನೇಷನ್ ಬಗ್ಗೆ ಮಾತಾಡ್ತಾ ಕೆಲವರು ಬರೀ ಪೋಲಿಯೋಗೆ ಮಾತ್ರನೇ ವ್ಯಾಕ್ಸಿನೇಷನ್ ಕೊಡಿಸ್ತೀನಿ ಅನ್ನೋರು, ಇನ್ನು ಕೆಲವರು ಏನು ಲಿಸ್ಟೆಡ್ ಆಗಿದೆ ಇವತ್ತಿನ ದಿನ ಈ ವ್ಯಾಕ್ಸಿನೇಷನ್ನು ಮಕ್ಕಳಿಗೆ ಈ ವಯಸ್ಸಲ್ಲಿ ಕೊಡಿಸ್ಬೇಕು, ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ವಾಟ್ ಎವರ್ ಇಸ್ ಲಿಸ್ಟೆಡ್ ಅಷ್ಟನ್ನು ಕೊಡಿಸ್ತೀನಿ ಅಂತ. ಸೊ ಇಬ್ರು ದೇ ಹ್ಯಾವ್ ದೇರ್ ಪಾಯಿಂಟ್ಸ್ ಟು ಪ್ರೂವ್. ವಾಟ್ ಆರ್ ಯೋರ್ ಥಾಟ್ಸ್ ಆನ್ ದಟ್? ಸ್ಟಿಕ್ ಟು ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್. ಮಾಡಿರೋರಿಗೆ ಒಂದು ಸ್ವಲ್ಪ ಅದರಲ್ಲಿ ಅನುಭವ ಇದೆ. ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅನ್ನೋದು ಒಂದು ನ್ಯಾಷನಲ್ ಪಾಲಿಸಿ, ಅದು ಅರ್ಥ ಆಯ್ತಾ? ಅದರಲ್ಲಿ ಸಾಕಷ್ಟು ಇಟ್ ಗೆಟ್ಸ್ ಅಪ್ಡೇಟೆಡ್ ಎವ್ರಿ ಇಯರ್, ಸಾಕಷ್ಟು ಅಡಿಷನ್ಸ್ ಆಗುತ್ತೆ, ಸಾಕಷ್ಟು ಡಿಲೀಷನ್ಸ್ ಆಗುತ್ತೆ. ಬಟ್ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಹೇಳಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಪೀಡಿಯಾಟ್ರಿಕ್ಸು ಒಂದು ನ್ಯಾಷನಲ್ ಪಾಲಿಸಿನ ಹೊರಡಿಸುತ್ತೆ. ಅದ್ರಲ್ಲಿ ಎಷ್ಟು ವ್ಯಾಕ್ಸಿನೇಷನ್ ಇದೆಯೋ ಅದರ ಅವಶ್ಯಕತೆ ಇದೆ. ನಾನೇನು ಹೇಳ್ತೀನಿ, ಈಗ ಸಾಕಷ್ಟು ವಿಷಯಗಳಲ್ಲಿ ಈ ಥರ ಆಗುತ್ತೆ. ನಾನು ಗೂಗಲ್ ಮಾಡ್ತೀನಿ, ನನಗಿದು ಬೇಡ ಅಂತ ಅನ್ಸುತ್ತೆ, ನನ್ನ ಮಗುಗೆ ನಾನು ಇದನ್ನು ಕೊಡಿಸಲ್ಲ. ಸಾಕಷ್ಟು ಜನ ನೋಡಿದ್ದೀನಿ ವ್ಯಾಕ್ಸಿನೇಷನೇ ಕೊಡಿಸದೇ ಇರೋರು ಇದ್ದಾರೆ, ವ್ಯಾಕ್ಸಿನೇಷನೇ ಕೊಡಿಸಲ್ಲ ಅಂತ. ನಾನೇನು ಹೇಳ್ತೀನಿ, ವ್ಯಾಕ್ಸಿನೇಷನ್ ಪಾಲಿಸಿ ಮಾಡಿದವರ ಅನುಭವ, ಅವರ ಕ್ವಾಲಿಫಿಕೇಷನ್ನು, ಅವರ ಬುದ್ಧಿಮಟ್ಟಕ್ಕೆ ತಕ್ಕಂಗೆ ನೀವು ಇದ್ದರೆ ಆವಾಗ ನಿಮಗೆ ಮಾತಲ್ಲಿ ನಾನು ವ್ಯಾಲ್ಯೂ ಇದೆ, ನಾ ಕೊಡಿಸಲ್ಲ ಅನ್ನೋದಕ್ಕೆ. ಅರ್ಧಂಬರ್ಧ ತಿಳ್ಕೊಂಡು ಅದು ತಪ್ಪು ಅದು ತಪ್ಪು ಅದು ತಪ್ಪು ಅಂತ ಹೇಳೋದು ತಪ್ಪು. ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಇಸ್ ದೇರ್ ಫಾರ್ ಅ ರೀಸನ್. ಫಸ್ಟ್ ವ್ಯಾಕ್ಸಿನ್ ಮಗು ಕೊಡೋದು BCG. BCG ಇಸ್ ಗಿವನ್ ಫಾರ್ TB, ಆಯಿತಾ? ಆದರೆ BCG ಅರ್ಥ ಬ್ಯಾಸಿಲೈ ಕ್ಯಾಲ್ಮೆಟ್ ಗ್ಯೂರಿನ್, BCG ಅದೊಂದು ಅಬ್ರಿವಿಯೇಷನ್. ಇಟ್ಸ್ ಗಿವನ್ ಫಾರ್ TB. ಎಷ್ಟೊಂದು ಸಲ ಮಕ್ಕಳಿಗೆ ಬರುವಂತಹ TBನ ಪ್ರಿವೆಂಟ್ ಮಾಡೋ ವ್ಯಾಕ್ಸಿನ್ ಅದು. ನಿಯೋನೇಟಲ್ ಟ್ಯೂಬರ್ಕ್ಯುಲೋಸಿಸ್ ವಾಸ್ ಫೇಟಲ್. BCG ಪ್ರಿವೆಂಟ್ಸ್ TB. ಪೋಲಿಯೋ, ಈಗ ಪೋಲಿಯೋ ಇರಾಡಿಕೇಶನ್ ಬಗ್ಗೆ ಮಾತಾಡ್ತಾ ಇದೀವಿ. ಅದೇನು ಪೋಲಿಯೋ ಮಾತ್ರ ಕೊಡಿಸ್ತೀರಾ, ಬೇರೆನೂ ಕೊಡಿಸ್ಬಿಡಿ. ಅದು ಬಿಕಾಸ್ ಅಕ್ಕಪಕ್ಕದ ದೇಶಗಳಲ್ಲಿ ಇದು ಕಾಣಿಸ್ಕೊಳ್ತಿರೋವರೆಗೂ ಅಥವಾ ಅಲ್ಲೇ ಎರಾಡಿಕೇಟ್ ಆಗೋವರೆಗೂ ನೇಬರಿಂಗ್ ಕಂಟ್ರೀಸ್ ಅಲ್ಲಿ ಕೊಡಿಸಬೇಕು ಅಂತ. ದ ಟೆಕ್ನಿಕ್ ಆಫ್ ಪೋಲಿಯೋ ವ್ಯಾಕ್ಸಿನ್ ಇಸ್ ಬ್ಯೂಟಿಫುಲ್. ಪಲ್ಸ್ ಇಮ್ಯುನೈಸೇಷನ್ ಮಾಡ್ತೀವಿ, ಪಲ್ಸ್ ಪೋಲಿಯೋ ಇಮ್ಯುನೈಸೇಷನ್ ಮಾಡ್ತೀವಲ್ಲ. ಪಲ್ಸ್ ಅಂತಂದ್ರೆ ಏನು ಅಂತ ಅರ್ಥ ಗೊತ್ತಾ? ಪೋಲಿಯೋ ವೈರಸ್ಸು ಸ್ಪ್ರೆಡ್ ಆಗೋದು ಬೈ ಫೀಕೋ ಓರಲ್ ರೂಟ್, ಅರ್ಥ ಆಯ್ತಾ? ಒಂದು ಮಗುಗೆ ಪೋಲಿಯೋ ಇನ್ಫೆಕ್ಷನ್ ಇದೆ, ಪೋಲಿಯೋ ಇನ್ಫೆಕ್ಷನ್ ಇರ್ತಕ್ಕಂಥ ಒಂದು ಮಗುವಿನ ಒಂದು ಮೋಷನಲ್ಲಿ ಪೋಲಿಯೋ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅನ್ನೋದು ಒಂದು ಇದು. ಪಲ್ಸ್ ಪೋಲಿಯೋ ಇಮ್ಯುನೈಸೇಷನ್ ಕೊಡ್ತಾರಲ್ಲ, ಇಂಜೆಕ್ಷನ್ ಅಲ್ಲ, ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನು ಇದೆ, ಬಟ್ ಇಟ್ ಇಸ್ ಡ್ರಾಪ್ಸ್ ಹಾಕಿದಾಗ ಆ ಪೋಲಿಯೋ ವೈರಸ್ಸು ಆ ಮಗುವಿನ ಇಂಟೆಸ್ಟೈನಲ್ಲಿ ಬೆಳೆದು ಅದರ ಮೋಷನಲ್ಲಿ ಹೊರಗಡೆ ಹೋಗಿ ಅದರಿಂದ ಇನ್ನೊಂದು 4 ಮಕ್ಕಳಿಗೆ ಇನ್ಫೆಕ್ಷನ್ ಮಾಡಿ ಅವರಿಗೂ ಇಮ್ಯುನೈಸೇಷನ್ ಆಗುತ್ತೆ. ದಟ್ ಇಸ್ ದ ಐಡಿಯಾ ಆಫ್ ಪಲ್ಸ್ ಪೋಲಿಯೋ ವ್ಯಾಕ್ಸಿನ್, ಅರ್ಥ ಆಯ್ತಾ? ಸೊ ದಟ್ ಇಸ್ ಹೌ ಇಟ್ ಹ್ಯಾಪನ್ಸ್. ಪಲ್ಸ್ ಹಾಕೊಟ್ರೆ ಏನಾಗುತ್ತೆ ಗೊತ್ತಾ? ಪೋಲಿಯೋ ವೈರಸ್ಸನ್ನ ಈ ಇಮ್ಯುನೈಸೇಷನ್ ವೈರಸ್ ರೀಪ್ಲೇಸ್ ಮಾಡಿಬಿಡುತ್ತೆ. ಸೊ ದ ಡಿಸೀಸ್ ಕಾಸಿಂಗ್ ವೈರಸ್ ಇಸ್ ಇರಾಡಿಕೇಟೆಡ್. ದಟ್ ಇಸ್ ವೈ ವಿ ಆರ್ ಥಿಂಕಿಂಗ್ ಅಲಾಂಗ್ ದ ಲೈನ್ಸ್ ಆಫ್ ಓರಲ್ ಪೋಲಿಯೋ ವ್ಯಾಕ್ಸಿನ್. ದಟ್ ಇಸ್ ಹೌ ವಿ ಆರ್ ಕಮ್ ಟು ಇರಾಡಿಕೇಶನ್. ತೊಂದರೆ ಮಾಡುವಂಥ ವೈರಸ್ಸನ್ನೇ ರೀಪ್ಲೇಸ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ನಾವು. ದಟ್ ಇಸ್ ಹೌ ಸ್ಮಾಲ್ ಪಾಕ್ಸ್ ವಾಸ್ ಇರಾಡಿಕೇಟೆಡ್. ಕೊನೆಗೆ ಏನೂ ಇಲ್ಲ ಅಂತ ಹೇಳಿ ಆರ್ಗ್ಯಾನಿಸಮ್ ಸತ್ತೇ ಹೋಯ್ತದೋ, ಅದು ಇಲ್ಲವೇ ಇಲ್ಲ. ಸ್ಮಾಲ್ ಪಾಕ್ಸ್ ಇಸ್ ಸ್ಟೋರ್ಡ್ ಓನ್ಲಿ ಇನ್ ಸ್ಮಾಲ್ ಟ್ಯೂಬ್ಸ್ ಇನ್ ಸಮ್ ಸ್ಪೆಸಿಫಿಕ್ ಲ್ಯಾಬೊರೇಟರೀಸ್, ಅಷ್ಟೇ. ಅದೇ ರೀತಿ ಪೋಲಿಯೋನ್ ಮಾಡೋದಕ್ಕೆ ಅಂತ ಒಂದು ಪ್ರಯತ್ನ, ಅದೇ ರೀತಿ TB ಮಾಡಬೇಕು ಅನ್ನೋ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ಸೊ ವ್ಯಾಕ್ಸಿನೇಷನ್ ಇಸ್ ದೇರ್, ಪೋಲಿಯೋಗೆ ವ್ಯಾಕ್ಸಿನೇಷನ್ ಇದೆ. MMR, ಮಲ್ಮ್ಸ್, ಮೀಸಲ್ಸ್ ಅಂಡ್ ರುಬೆಲ್ಲಾ ವ್ಯಾಕ್ಸಿನೇಷನ್ ಈಸ್ ಎಫೆಕ್ಟಿವ್. TT ತಗೋತೀರಾ, ಟೆಟನಸ್ ಆಗಬಾರ್ದು ಅಂತ, TT ಇಸ್ ಅ ವ್ಯಾಕ್ಸಿನೇಷನ್. ನೀವು ಅದೆಲ್ಲ ಏನು ಬೇಡ ಅನ್ನಂಗಿತ್ತು ಅಂತಂದ್ರೆ ಇದೊಳ್ಳೆ ಚೆನ್ನಾಯಿತು. ಇಟ್ ಇಸ್ ದೇರ್ ಫಾರ್ ಯುವರ್ ಯೂಸ್. ನ್ಯಾಷನಲ್ ಇಮ್ಯುನೈಸೇಷನ್ ಪಾಲಿಸಿ ಪ್ರಕಾರ ವ್ಯಾಕ್ಸಿನೇಷನ್ ತಗೊಳ್ಳೋದ್ರಿಂದ ಮಕ್ಕಳಿಗೆ ಉಪಯೋಗ ಖಂಡಿತ, ಅದರಲ್ಲಿ ಯಾವುದೇ ರೀತಿ ವಿವಾದ ಇಲ್ಲ. ನೀವು ನಿಮ್ಮ ಹೊಸ ನಾಲೆಡ್ಜನ್ನು ಅದಕ್ಕೆ ಸೇರಿಸ್ಕೊಂಡು ನೀವು ಇನ್ನೊಂದು ಮಾಡ್ತೀರಾ ಅನ್ನೋದಕ್ಕಿಂತ ಅನುಭವ ಇರೋವಂಥವ್ರು, ಕರೆಕ್ಟಾಗಿ ಅದರಲ್ಲಿ ನಾಲೆಡ್ಜ್ ಇರೋವಂಥವ್ರು ಮಾಡಿರೋ ಪಾಲಿಸಿ ಫಾಲೋ ಮಾಡೋದು ಬೆಟರ್. ಇಟ್ಸ್ ಆಲ್ವೇಸ್ ಬೆಟರ್ ಟು ಫಾಲೋ ದ ಇಮ್ಯುನೈಸೇಷನ್ ಪಾಲಿಸಿ. ಈಗ ಆಫ್ರಿಕಾಗೆ ಹೋಗಬೇಕು, ಈಗೆಲ್ಲ ಹೊಸ ಫ್ಯಾಡು. ಕೀನ್ಯಾಗೆ ಹೋಗಿ ಮಸಾಯ್ ಮಾರಾದಲ್ಲಿ ನಾನು ಸಿಂಹ ಬೇಟೆ ಆಡೋದು ಮಾಡಬೇಕು, ಸಫಾರಿಗೆ ಹೋಗಬೇಕು, ಕಿಲಿಮಂಜಾರ ಮುಂದ್ಗಡೆ ಒಂದು ಸೆಲ್ಫಿ ತಗೋಬೇಕು, ನಾಳೆ ಅದನ್ನು ಹಾಕಬೇಕು ಇನ್ಸ್ಟಾದಲ್ಲಿ ಅಲ್ವಾ? ನೀವು ಕೀನ್ಯಾಗೆ ಹೋಗಬೇಕು ಅಂತಂದರೆ ಹ್ಯಾವ್ ಟು ಟೇಕ್ ಯೆಲ್ಲೋ ಫೀವರ್ ವ್ಯಾಕ್ಸಿನ್. ಯೆಲ್ಲೋ ಫೀವರ್ ವ್ಯಾಕ್ಸಿನ್ ಇಲ್ಲದೆ ಯು ಕಾಂಟ್ ಗೋ. ತಗೋಬೇಡಿ, ಹೋಗಬೇಡಿ. ಸಾಂದರ್ಭಿಕವಾಗಿ ಮಾತಾಡೋದು ತುಂಬ ಸುಲಭ. ನನಗೆ ಬೇಕಾದ ನಾನು ಮಾಡ್ತೀನಿ, ನನಗೆ ಬೇಡದೇ ಇರೋದು ನಾನು ಮಾಡಲ್ಲ. ಸ್ಟಿಕ್ ಟು ಹೆಲ್ತ್ ಗೈಡ್ಲೈನ್ಸ್. ಈಗ ರೇಬಿಸ್ ಬಗ್ಗೆ ಮಾತಾಡ್ತಿದ್ರಲ್ಲ, ರೇಬಿಸ್ ವ್ಯಾಕ್ಸಿನ್ ಎಲ್ಲ ಹೇಳಿದ್ವಿ. ರೇಬಿಸ್ ವ್ಯಾಕ್ಸಿನ್ ಕಂಡಿಡಿದಿದ್ದು ಯಾರು? ಲೂಯಿ ಪ್ಯಾಸ್ಚರ್. Pasteurization. Yes. Okay. Louis Pasteur was the one who found out rabies vaccine. Oh my God. Louis Pasteur has contributed tumba. He's given a lot to microbiology. One of his famous contributions is rabies vaccine. Oh my God. Louis Pasteur.
ಪ್ಯಾಸ್ಚರೈಸೇಷನ್, ವಾಟ್ ಈಸ್ ಪ್ಯಾಸ್ಚರೈಸೇಷನ್? ಹಾಲಲ್ಲಿನ ಬ್ಯಾಕ್ಟೀರಿಯಾ ಅದನ್ನ ಕಿಲ್ ಮಾಡೋದು. ಅಂದ್ರೆ ಹಸುವಿಂದ ಡೈರೆಕ್ಟ್ ಆಗಿ ಬರುವಂತ ಹಾಲನ್ನ ಕುಡಿಬಾರ್ದು. ಹಸುವಿನಿಂದ ಡೈರೆಕ್ಟ್ ಆಗಿ ಬರೋ ಹಾಲನ್ನ ತುಂಬಾ ಸುಲಭವಾಗಿ ಸ್ಟೆರೈಲ್ ಮಾಡುವಂತ ಒಂದು ವಿಧಾನ ಅದು. ರ್ಯಾಪಿಡ್ ಆಗಿ ಹೀಟ್ ಮಾಡಿ ಅದನ್ನ ರ್ಯಾಪಿಡ್ ಆಗಿ ಅಥವಾ ಒಂದು ಹಂತಕ್ಕೆ ಕೂಲ್ ಮಾಡೋ, ಒಂದು ಟೆಂಪರೇಚರ್ ಮೇಂಟೈನ್ ಮಾಡಿ ಆಮೇಲೆ ಕೂಲ್ ಮಾಡೋ ಅಂತ ಒಂದು ಏನು ಪ್ರಕ್ರಿಯೆ ಇದೆ, ಬಾಯ್ಲಿಂಗ್ ಮೇಕ್ಸ್ ಇಟ್ ಸ್ಟೆರೈಲ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಅದನ್ನ ಕಂಡಿಡಿದವರು ಆ ಮನುಷ್ಯ ಲೂಯಿ ಪ್ಯಾಸ್ಚರ್. ವೆರಿ ಗ್ರೇಟ್ ಸೈಂಟಿಸ್ಟ್. He discovered rabies vaccine. There's a big list of contributions of Louis Pasteur. ಸಾಕಷ್ಟು ಬೇರೆ ಕಾಂಟ್ರಿಬ್ಯೂಷನ್ಸ್ ಇದೆ. ಆಯ್ತು, ವಿ ಕ್ಯಾನ್ ಟಾಕ್ ಅಬೌಟ್ ಇಟ್ ಸಮ್ ಟೈಮ್. ಶೂರ್, ಖಂಡಿತ ಒಂದು ವಿಡಿಯೋ ವಿ ವಿಲ್ ಪ್ಲಾನ್ ಅದ್ರ ಬಗ್ಗೆ. ಗ್ರೇಟ್ ಮ್ಯಾನ್. ಬಿಕಾಸ್ ಪ್ಯಾಸ್ಚರೈಸೇಷನ್ ಆದ್ರೂ ಕೇಳಿರ್ತಾರೆ, ಲೂಯಿ ಪ್ಯಾಸ್ಚರ್ ಹೆಸರು ಆ ಮೂಲಕ ಕೇಳಿರ್ತೀವಿ. ಸಾಕಷ್ಟು ವ್ಯಾಕ್ಸಿನ್ಗಳಿಗೆ, ಸಾಕಷ್ಟು ಕಾಯಿಲೆಗಳಿಗೆ, ಸಾಕಷ್ಟು ಟ್ರೀಟ್ಮೆಂಟ್ಗಳಿಗೆ ಈ ಥರ ಫೇಮಸ್ ಸೈಂಟಿಸ್ಟ್ಸು ಆಕ್ಸಿಡೆಂಟಲ್ ಇದು ತುಂಬ ಇದೆ. ಮಲೇರಿಯಾ ಅಂತ ಏನು ಕಾಯಿಲೆ ಇದೆ, ಸೊಳ್ಳೆಯಿಂದ ಹರಡುತ್ತೆ ಅಂತ ಗೊತ್ತು, ಈಗ ಗೊತ್ತು, ಮುಂಚೆ ಗೊತ್ತಿರಲಿಲ್ಲ. ಸೊಳ್ಳೆಯಿಂದ ಹರಡುತ್ತೆ ಅಂತ ಕಂಡುಹಿಡಿದಿದ್ದು ಒಬ್ಬ ಮನುಷ್ಯ ರೊನಾಲ್ಡ್ ರಾಸ್ ಅಂತ. ಬಿಕಾಸ್ ವಿ ವರ್ ಎಂಡೆಮಿಕ್ ಟು ಮಲೇರಿಯಾ. ಮಲೇರಿಯಾ ವಾಸ್ ವೆರಿ ಕಾಮನ್ ಇನ್ ಇಂಡಿಯಾ. ಚಳಿ ಶೀತ ಇರುವಂಥ ಜಾಗಗಳಲ್ಲಿ ಮಲೇರಿಯಾ ಹಬ್ಬಲ್ಲ, ಅದಕ್ಕೆ ಟ್ರಾಪಿಕಲ್ ಕ್ಲೈಮೇಟ್ ಬೇಕು. ಸೌತ್ ಈಸ್ಟ್ ಏಷ್ಯಾ, ಇಂಡಿಯಾ was Sri Lanka and all was very common. He did a lot of research. So Ronald Ross found about female Anopheles mosquito. So that he found out here. So Ronald Ross is for malaria, India's contribution to that. ಜನರನ್ನ ನಾವು ನೆನಪು ಮಾಡ್ಕೋಬೇಕು. ಸರ್, ಇವತ್ತಿನ ದಿನ ಏನಾಗಿದೆ, ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಅಂತಾನೆ ಒಂದು ಟರ್ಮ್, ಇಟ್ಸ್ ವೆರಿ ಫೇಮಸ್. ಅಂದರೆ ಸುಮ್ಮನೆ ಯಾವುದೋ ಒಂದು ಫಾರ್ವರ್ಡ್ ಅದನ್ನು ನೋಡಿ ನಾವು ಅದನ್ನು ನಿಜ ಅಂತ ಅನ್ಕೊಳ್ಳೋದು. ಆ್ಯಂಡ್ ರೀಸೆಂಟಾಗಿ ನಾನೊಂದು ವಿಡಿಯೋ ನೋಡಿದೆ, ವ್ಯಾಕ್ಸಿನೇಷನ್ಸ್ ಬಗ್ಗೆ ನಾವೇನು ಮಾತಾಡಿದ್ವಿ. ಈ ವ್ಯಾಕ್ಸಿನೇಷನ್ಸ್ಗಳು, ಸಿಕ್ಕಾಪಡೆ ವ್ಯಾಕ್ಸಿನೇಷನ್ಸ್ಗಳು ಮಕ್ಕಳಿಗೆ ಕೊಡಿಸೋದ್ರಿಂದ ಕೂಡ ಡೆವಲಪ್ಮೆಂಟಲ್ ಡಿಲೇ ಲೈಕ್ ಆಟಿಸಮ್ ಕಾಣಿಸ್ಕೊಳ್ತಾ ಇದೆ ಹೆಚ್ಚೆಚ್ಚು ಮಕ್ಕಳಲ್ಲಿ ಅಂತ. ನಾನು ನೋಡಿದ್ರೆ ಡೆವಲಪ್ಮೆಂಟಲ್ ಡಿಲೇ ಇದ್ದಾಗ ಅನ್ಸುತ್ತಾ? ನಾನು ಎಲ್ಲ ವ್ಯಾಕ್ಸಿನೇಷನ್ ಕೊಡಿಸ್ಕೊಂಡಿದ್ದೀನಿ ಅಷ್ಟೇ. ದಟ್ ಆನ್ಸರ್ಸ್. ಎಸ್, ನಥಿಂಗ್ ಮೋರ್ ಟು ಇಟ್. ಹೇಳೋದಿಕ್ಕೆ ಏನಂತ ಹೇಳೋದಕ್ಕೆ ಸರ್ ನಾನು ಹೇಳ್ತೀನಿ, ಎಷ್ಟೊಂದು ಜನಕ್ಕೆ ಹೇಳ್ತೀನಿ, 2 things. ಮೋರ್ ಪೀಪಲ್ ಡೈಡ್ ಫ್ರಮ್ ದ ಫಿಯರ್ ಆಫ್ ಕೋವಿಡ್ ರಾದರ್ ದ್ಯಾನ್ ಕೋವಿಡ್. ಕೋವಿಡ್ಗಿಂತ ಅದರಲ್ಲಿರೋ ಭಯದಿಂದ ಜಾಸ್ತಿ ಜನ ಸತ್ತರು. ಇನ್ನೊಂದು ಟೆಂಡೆನ್ಸಿ ಏನಂದ್ರೆ, ಏನೇ ಆದರೂ ಕೋವಿಡ್ ಮೇಲೆ ತಾಕ್ಬಿಡ್ತಾರೆ. ಕೋವಿಡ್ ಆದಮೇಲೆ ನನ್ನ ತಲೆನೋವು, ಕೋವಿಡ್ ಆದಮೇಲೆ ನನ್ನ ಸ್ಟಾಕ್ ಮಾರ್ಕೆಟಲ್ಲಿ ನಂಗೆ ಲಾಭ ಆಗ್ತಿಲ್ಲ, ಕೋವಿಡ್ ಆದಮೇಲೆ ನನಗೆ ಮನೆಯಲ್ಲಿ ಈ ಥರ ತೊಂದರೆ, ಕೋವಿಡ್ ಆದಮೇಲೆ ನನ್ನ ಗ್ರಹಚಾರ ಸರಿ ಈಗಿಲ್ಲ. ಎವ್ರಿಥಿಂಗ್ ದೇ ಬ್ಲೇಮ್ ಆನ್ ಕೋವಿಡ್. ಇಟ್ಸ್ ಸಚ್ ಎನ್ ಈಸಿ ಥಿಂಗ್ ಟು ಡೂ. ಬಟ್ ಪಾಪ ಅದು ಸುಮ್ಮನೆ ಕೇಳಿಸ್ಕೊಂಡು ಅದು ಇದೆ, ಎಲ್ಲ ಊರಲ್ಲಿ ಇಲ್ಲದೆ ಇರೋದೆಲ್ಲ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅಂತ. ಅನಿಷ್ಟಕ್ಕೆಲ್ಲ ಶನೇಶ್ವರ. ಎಕ್ಸಾಕ್ಟ್ಲಿ, ನಾನು ಹೇಳಲಿಲ್ಲ, ಬಟ್ ಎನಿ ವಿಚ್ ವೇಸ್ ಅದೇ ಥರ ಇದು. ವ್ಯಾಕ್ಸಿನ್ ಸುಮ್ಮನೆ ADHD ಇತ್ತು, ಅದಕ್ಕೆ ವ್ಯಾಕ್ಸಿನೇಷನ್ ಕಾರಣ ಹಂಗಂತಂದ್ರೆ ನಾನು ಇಷ್ಟೇ ಕೇಳೋದು, ಎಲ್ಲ ADHD ಇರೋ ಮಕ್ಳಿಗೆ ವ್ಯಾಕ್ಸಿನೇಷನ್ ಕಾರಣನೇ? ನೋ. ಅಥವಾ ವ್ಯಾಕ್ಸಿನೇಷನ್ ಕೂಡ ಎಲ್ಲ ಮಕ್ಳಿಗೂ ADHD ಆಗಬೇಕಾ? ಬಿಕಾಸ್ ವ್ಯಾಕ್ಸಿನೇಷನ್ ಏನು ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಲ್ಲಿ ಇದೆ, ಅದೆಲ್ಲ ಕಂಪ್ಲೀಟ್ ಆಗಕ್ಕೆ 12 ವರ್ಷ ಬೇಕು. ಕಡೆ ತುಂಬಾ ಕಾಮನ್ ಸೆನ್ಸು ಜನಕ್ಕೆ. ಡಾಕ್ಟರ್ ಹೇಳಿದ್ದಾರೆ ಕರೆಕ್ಟಾಗಿ 3 ತಿಂಗಳಿಗೊಂದು 6 ತಿಂಗಳಿಗೊಂದು ವರ್ಷಕ್ಕೊಂದು ರಪ್ ಅಂತ ಇಂಜೆಕ್ಷನ್ ಹಾಕ್ಸ್ಕೋತಾರೆ. ಪಲ್ಸ್ ಪೋಲಿಯೋ ವ್ಯಾಕ್ಸಿನ್ ಅಲ್ಲಿ ಹ್ಯೂಜ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಚೆನ್ನಾಗಿರ್ತಾರೆ. ನಾವುಗಳೇ ತುಂಬ ತಲೆ ಓಡಿಸಿ ಅದರಿಂದ ಅದಾಗತ್ತಂತೆ ಇದಾಗತ್ತಂತೆ ಅದು ಮಾಡೋದು ಬೇಡ, ಸುಮ್ಮನೆ ಕಾಂಪ್ಲಿಕೇಟೆಡ್ ಥಿಂಗ್ಸ್. ಆ್ಯಂಡ್ ವ್ಯಾಕ್ಸಿನೇಷನ್ ಬಗ್ಗೆನೇ ಮಾತಾಡ್ತಾ ಯೆಲ್ಲೋ ಫೀವರ್ ಬಗ್ಗೆ ಹೇಳ್ತಾ ಇದ್ರಿ. ಇದು ಬೇರೆ ಯಾವ ಪ್ರಾಂತ್ಯದಲ್ಲೂ ಕಂಡು ಬರಲ್ಲ ಅಲ್ವಾ? ಆಫ್ರಿಕಾ ಇಟ್ಸ್ ಎಂಡೆಮಿಕ್ ಟು ಆಫ್ರಿಕಾ. ಯೆಲ್ಲೋ ಫೀವರ್ ಇಸ್ ಎಂಡೆಮಿಕ್ ಟು ಆಫ್ರಿಕಾ, ಎಸ್ಪೆಷಲಿ ಒಂದು 2-3 ದೇಶಗಳಲ್ಲಿ. ಕೀನಿಯಾ ಇಸ್ ಒನ್ ಆಫ್ ದೆಮ್. ಸೊ ಕೀನಿಯಾಗೆಲ್ಲ ಟ್ರಾವೆಲ್ ಮಾಡ್ತಾರಲ್ಲ ಟು ಸಿ you go to 2 places for safari. Main safari zone in Africa is Tanzania and Kenya. So Mount Kilimanjaro is at the center on the equator. Kenya daliro safari ge they call it the Masai Mara, and Tanzania liro safari zone ge they call it the Serengeti. ಆಯ್ತಾ? ಮಾರಾ ಅನ್ನೋದು ರಿವರ್, ಮಸಾಯಿ ಮಾರಾ ವರ್ಡ್ ಮಾರಾ ಅನ್ನೋದು ಒಂದು ರಿವರ್. ಸೊ ನೀವೆಲ್ಲ ನೋಡಿರ್ತೀರ, ಈ ವೈಲ್ಡ್ ಬೀಸ್ಟ್ ಮೈಗ್ರೇಷನ್ ಅಂತಾರೆ. ಸೊ ಅದು ಸಮ್ಮರ್ ಟೈಮಲ್ಲಿ ಏನು ಮಾಡುತ್ತೆ ಅಂದರೆ ನೀರನ್ನು ಹುಡುಕೊಂಡು ಆ ನದಿನ ದಾಟ್ಕೊಂಡು ಹೋಗುತ್ತೆ. ಅಂದರೆ ಮಾನ್ಸೂನ್ ಆದಮೇಲಿಂದ ಮೇಲಿಂದ ಉತ್ತರದಿಂದ ದಕ್ಷಿಣಕ್ಕೆ ಬರುತ್ತೆ. ಸಮ್ಮರ್ ಟೈಮಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಹೋಗುತ್ತೆ, ಮೈಗ್ರೇಷನ್ ಹ್ಯಾಪನಿಂಗ್. ಸೊ ಅದನ್ನು ನೋಡಕ್ಕೆ ಹೋಗ್ತಾರೆ. ವೆರಿ ಕಾಮನ್ಲಿ ಪೀಕ್ ಸೀಸನ್ ಇಸ್ ಸಮ್ ಟೈಮ್ ಆಫ್ಟರ್ ಜುಲೈ ಆಗಸ್ಟ್. ನವೆಂಬರ್ ಡಿಸೆಂಬರ್, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇಸ್ ಪೀಕ್ ಮೈಗ್ರೇಷನ್ ಸೀಸನ್. ಅವುಗಳಿಗೆ ದಾಟ್ಕೊಂಡು ಹೋಗುತ್ತವೆ ಅಂತ ಹೇಳಿ. ಸೊ ಕೀನಿಯಾ ಇಸ್ ಎಂಡೆಮಿಕ್ ಟು ಯೆಲ್ಲೋ ಫೀವರ್. ತಾಂಜಾನಿಯಾ ಇಸ್ ನಾಟ್. ತಾಂಜಾನಿಯಾ ಟ್ರಾವೆಲ್ ಮಾಡಕ್ಕೆ ಯೆಲ್ಲೋ ಫೀವರ್ ವ್ಯಾಕ್ಸಿನ್ ಬೇಡ, ಕೀನಿಯಾಗೆ ಬೇಕು. ಪಾರ್ಟ್ ಇನ್ ಕೀನಿಯಾ ಇಸ್ ಮಸಾಯಿ ಮಾರಾ. ದ ರಿವರ್ ಡಿವೈಡ್ಸ್ ಇಟ್ ಇಂಟು 2 ಇಕೋಸಿಸ್ಟಮ್ಸ್. ಅದು ಇನ್ನೊಂದು ಏನು ಗೊತ್ತಾ ಅಲ್ಮಜಾ, ಒಂದು ಎಂಗೊರೋಗೋ ಕ್ರೇಟರ್ ಅಂತ ಇದೆ. ಅದೊಂದು ಮೀಟಿಯರೈಟ್ ಕ್ರ್ಯಾಶ್ ಆಗಿ ಒಂದು ದೊಡ್ಡ ಕ್ರೇಟರ್ ಕ್ರಿಯೇಟ್ ಮಾಡಿಬಿಟ್ಟಿದೆ. ಒಂದು ದೊಡ್ಡ ಅಂದರೆ ಫುಲ್ ಆಲ್ ಪಾರ್ಟ್ಸ್ ಇಸ್ ರೇಸ್ಡ್ ಅಪ್. ಅದ್ರ ಒಳಗಡೆ ಕಾಡಿದೆ.
ಅದು ಎಷ್ಟು ಬ್ಯೂಟಿಫುಲ್ ಇಕೋಸಿಸ್ಟಮ್ ಇದೆ ಅಂದರೆ ಒಳಗಡೆ ಇರೋ ಹೊರಗಡೆ ಬರೋಕ್ಕಾಗಲ್ಲ, ಹೊರಗಡೆ ಇರೋದು ಒಳಗಡೆ ಹೋಗೋಕ್ಕಾಗಲ್ಲ. ಸೊ ದ ಇಕೋಸಿಸ್ಟಮ್ ಇಸ್ ವೆರಿ ಗುಡ್, ಹ್ಯೂಜ್ ಡೆನ್ಸಿಟಿ ಆಫ್ ವೈಲ್ಡ್ ಅನಿಮಲ್ಸ್, ತುಂಬ ಚೆನ್ನಾಗಿದೆ. ಸೊ ಡಿಫ್ರೆಂಟ್, ಯು ಗೆಟ್ ಡಿಫ್ರೆಂಟ್ ವ್ಯೂಸ್ ದೇರ್. ಕಿಲಿಮಂಜಾರೋ ಇಸ್ ದ ಓನ್ಲಿ ಫ್ರೀ ಸ್ಟ್ಯಾಂಡಿಂಗ್ ಮೌಂಟನ್. ಅದು ಇಟ್ ಇಸ್ ದ ಟಾಲೆಸ್ಟ್ ಫ್ರೀ ಸ್ಟ್ಯಾಂಡಿಂಗ್ ಮೌಂಟನ್. ಅದು ಮೌಂಟನ್ ರೇಂಜ್ ಅಲ್ಲ. ನೀವು ಟಾಲೆಸ್ಟ್ ಮೌಂಟನ್ಸ್ ನೋಡ್ಬೇಕಾದ್ರೆ ಇಟ್ಸ್ ಪಾರ್ಟ್ ಆಫ್ ದ ಮೌಂಟನ್ ರೇಂಜ್. ಅಕ್ಕಪಕ್ಕ ಸಣ್ಣ ಪುಟ್ಟ ಗುಡ್ಡ ಇರುತ್ತೆ, ಇದೊಂದು ದೊಡ್ಡದಿರುತ್ತೆ. ಅದಂಗಲ್ಲ, ಇಟ್ ಇಸ್ ಅ ಸಿಂಗಲ್ ಸ್ಟ್ಯಾಂಡ್ ಅಲೋನ್ ಮೌಂಟನ್ನು. ಮೊನ್ನೆಲ್ಲೋ ನೋಡ್ತಾ ಇದೆ, ಕಿಲಿಮಂಜಾರೋನಲ್ಲಿ ಯು ಗೆಟ್ ಆಲ್ ಸಾರ್ಟ್ಸ್ ಆಫ್ ಕ್ಲೈಮೇಟ್ಸ್ ಅಂತೆ. ಕೆಳಗಡೆ ಪ್ಲೇನಲ್ಲಿ ಆಫ್ರಿಕನ್ ಕ್ಲೈಮೇಟ್, ಈಕ್ವೆಟೋರಿಯಲ್ ಕ್ಲೈಮೇಟು, ಸ್ವಲ್ಪ ಮೇಲೆ ಹೋದರೆ ಟೆಂಪರೇಟು, ಟಾಪ್ ಮೋಸ್ಟಲ್ಲಿ ಫುಲ್ ಫ್ರೋಸನ್ ಅದು. ಸೊ ಯು ಗೆಟ್ ದ ಹೋಲ್ ಇಕೋಸಿಸ್ಟಮ್ ದೇರ್. ಮೂರೂ ಇದೆ ಅಲ್ಲಿ. ಬ್ಯೂಟಿಫುಲ್ ಪಾರ್ಟ್ ಆಫ್ ದ ವರ್ಲ್ಡ್. ಅಂಡ್ ಈ ಯೆಲ್ಲೋ ಫೀವರ್ ಯಾವುದರಿಂದ ಕಾಸ್ ಆಗೋದು ಡಾಕ್ಟರ್? ಯೆಲ್ಲೋ ಫೀವರ್ ಇಸ್ ಎ ವೈರಲ್ ಫೀವರ್. ಇಟ್ಸ್ ಎ ವೈರಲ್ ಇನ್ಫೆಕ್ಷನ್ನು ಟ್ರಾನ್ಸ್ಮಿಟೆಡ್ ಅಗೇನ್ ಬೈ ಎ ಮಸ್ಕಿಟೋ, ಈಡೀಸ್ ಈಜಿಪ್ಟಿ. ಈಡೀಸ್ ಗ್ರೂಪ್ ಆಫ್ ಮಸ್ಕಿಟೋಸ್ ಒಂದೆರಡು ಆಚೆ ಈಚೆ ಇದೆ. ಏನಕ್ಕೆ ಯೆಲ್ಲೋ ಫೀವರ್ ಅಂತಾರೆ ಅಂದರೆ ಅವರಲ್ಲಿ ಜಾಂಡೀಸ್ ತುಂಬ ಕಾಮನ್ನು, ಕಾಮಾಲೆ. ಸೊ ಕಣ್ಣು ಚರ್ಮ ಎಲ್ಲ ಎಲ್ಲೋ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಯೆಲ್ಲೋ ಫೀವರ್ ಅಂತಾರೆ. ವೆರಿ ಎಂಡೆಮಿಕ್ ಟು ಆಫ್ರಿಕಾ. ನಮ್ಮಲ್ಲಿ ಕಾಣಿಸ್ಕೊಳ್ಳೋದು ತುಂಬ ರೇರು. ಅಲ್ಲಿ ಯೆಲ್ಲೋ ಫೀವರ್ ಅಂತ ತಗೊಂಡು ನಮಗೆ ಬಂದು ನಮ್ಮಲ್ಲಿ ಇನ್ನೊಂದು ಸೊಳ್ಳೆ ಅವ್ರನ್ನ ಕಚ್ಚಿ ಇಲ್ಲಿಂದ ಇನ್ನೊಬ್ರಿಗೆ ಹರಡಿ ಅದೆಲ್ಲ ಆಗದೆ ಇರಲಿ ಅಂತ ಹೇಳಿ ಆ ಭೌಗೋಳಿಕ ಪ್ರದೇಶಕ್ಕೆ ಹೋಗೋಕ್ಕೆ ಮುಂಚೆನೇ ನೀವು ಯೆಲ್ಲೋ ಫೀವರ್ ವ್ಯಾಕ್ಸಿನ್ ತೊಗೊಂಡು ಹೋಗಬೇಕು. 2-3 ಕಡೆ ಕೊಡ್ತಾರೆ ಇಂಡಿಯಾದಲ್ಲಿ ಅಷ್ಟೇ ಯೆಲ್ಲೋ ಫೀವರ್ ವ್ಯಾಕ್ಸಿನ್. ಯು ಹ್ಯಾವ್ ಟು ಟೇಕ್ ಇಟ್ ಸಮ್ 4 to 6 weeks ಬಿಫೋರ್ ಯುವರ್ ಪ್ಲಾನ್ ಟ್ರಾವೆಲ್ ಡೇಟ್. ಯೆಲ್ಲೋ ಫೀವರ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಇದ್ರೇ ನೀವು ಟ್ರಾವೆಲ್ ಮಾಡೋಕ್ಕಾಗೋದು, ಇಲ್ಲಾಂದ್ರೆ ಟ್ರಾವೆಲೇ ಮಾಡೋಕ್ಕಾಗಲ್ಲ ಅಲ್ಲಿಗೆ. ದಟ್ ಇಸ್ ಫಾರ್ ಕೀನಿಯಾ. ತಾಂಜಾನಿಯಾ ಡಸಂಟ್ ರಿಕ್ವೈರ್ ಯೆಲ್ಲೋ ಫೀವರ್ ವ್ಯಾಕ್ಸಿನ್. ಇಟ್ ಇಸ್ ನಾಟ್ ಎಂಡೆಮಿಕ್. ಅಷ್ಟು ಡೇಂಜರಸ್ ಅದು ಅಂದ್ರೆ yellow fever fatal? You are introducing a new disease into the country. It can be fatal. You are giving rise to an epidemic. Correct. So both ways. Yes. So ಬ್ರೈನ್ ಇನ್ಫೆಕ್ಷನ್ಸ್ಗೆ ಸರ್ಜಿಕಲ್ ಆಪ್ಷನ್ಸ್ ಇರುತ್ತಾ? ಆ್ಯಂಡ್ ಸಿಂಪ್ಟಮ್ಸ್ಗಳ ಮೂಲಕ ಡಾಕ್ಟರ್ಗೆ ಡೌಟ್ ಬಂದರೂ ಇದು ಬ್ರೈನ್ ಇನ್ಫೆಕ್ಷನ್ ಇರಬಹುದು ಅಂತ ಯಾವ್ಯಾವ ಟೆಸ್ಟ್ಸ್ ಅದನ್ನು ಕನ್ಫರ್ಮ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್. Thank you.